ಅದೇ ಸರ್, ಮಾನ್ಯ ನ್ಯಾಯಾಲಯದ ಆದೇಶ ಪ್ರಕಾರ ಇವತ್ತು ಲೋಕಾಯುಕ್ತದಲ್ಲಿ FIR ದಾಖಲೆ ಮಾಡಿಸೋಂಥದ್ದು. ಸೊ ಅದು ದಾಖಲಾದ ನಂತರ ತನಿಖೆ ಪ್ರಕ್ರಿಯೆ ಮುಂದುವರಿಯುತ್ತೆ. ಸೊ ನಾವು ಈಗಾಗಲೇ ಈ ಪ್ರಕರಣನ CBIಯಿಂದ ತನಿಖೆ ಮಾಡಿಸ್ಬೇಕು ಅಂತೇಳಿ ನಿರ್ಧಾರ ಮಾಡಿರೋದ್ರಿಂದ ಸೊ ಇವತ್ತು ಅಥವಾ ನಾಳೆ ನಾವು ವಕೀಲರ ಮುಖಾಂತರ ಒಂದು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಸೊ ಈ ಪ್ರಕರಣ CBI ಕೊಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಸರ್, ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಒಳಪಟ್ಟಂಥ ತನಿಖಾ ಸಂಸ್ಥೆಗಳು ಸರ್ಕಾರದ ಪ್ರಭಾವಕ್ಕೊಳಗಾಗಿ ಸತ್ಯನ ಎತ್ತಿಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ. ಸೊ ಈ ಉದಾಹರಣೆಗಳನ್ನ ಮಾನ್ಯ ಉಚ್ಚ ನ್ಯಾಯಾಲಯದ ಗಮನಕ್ಕೆ ತಂದು CBIಗೆ ಕೊಡಿಸೋ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಸರ್, ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣದಲ್ಲಿ ಸರಿಯಾದ ವ್ಯಕ್ತಿಯಲ್ಲಿ ವರದಿ ಸಲ್ಲಿಸಿಲ್ಲ ಅಂತೇಳಿ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಚೀಮಾರಿ ಹಾಕಿರೋ ವಿಚಾರ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಸೊ ಹೀಗಾಗಿ ಈ ಪ್ರಕರಣನೂ ಕೂಡ ಅವ್ರಿಗೆ ಕೊಟ್ಟರೆ ಸೊ ಅದೇ ರೀತಿ ಬೇರೆ ವರದಿಗಳನ್ನು ಸಲ್ಲಿಸ್ಬೋದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು CBI ಕೊಡೋದಕ್ಕೆ ಒತ್ತಾಯ ಮಾಡ್ತೇವೆ. ಖಂಡಿತವಲ್ಲ ಸರ್. ನಾವು ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಯಾವುದೇ ತನಿಖೆ ಸಂಸ್ಥೆ ತನಿಖೆ ಮಾಡಿದ್ರು ಕೂಡ ಆರೋಪ ಸಾಬೀತಾಗೊಂಡು ಎಲ್ಲ ಸಾಕ್ಷ್ಯಾಧಾರ ಮಾತ್ರ ಇರೋದ್ರಿಂದ ಸೊ ಸಾಬೀತಾಗೇ ಆಗುತ್ತೆ ನಂಬಿಕೆ ನಮಗಿದೆ. ಸರ್, ರಕ್ಷಣೆ ಕೋರಿ ಒಂದು ತಿಂಗಳಿಗಿಂತ ಮುಂಚೆ ಹೆಚ್ಚಿನ ಸಮಯ ಆಯಿತು. ಆದರೆ ಇವತ್ತಿನೂ ಕೂಡ ಪೊಲೀಸ್ ಆಯುಕ್ತರು ನಮಗೆ ಕೊಟ್ಟಿಲ್ಲ. ಯಾಕೆಂತ ಹೇಳಿದ್ರೆ ಪೊಲೀಸ್ ಆಯುಕ್ತರು ಸಿದ್ದರಾಮಯ್ಯವರ ಕೃಪಾ ಕಟಾಕ್ಷದಿಂದ ಇಲ್ಲಿ ಪೊಲೀಸ್ ಆಯುಕ್ತರಿಂದ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯರ ವಿರುದ್ಧವಾಗಿ ಅವ್ರು ನಡ್ಕೊಳ್ಳೋಕ್ಕೆ ಅವ್ರಿಗೆ ಯಾವುದೇ ರೀತಿಯ ಒಂದು ಮನಸ್ಥಿತಿ ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತಿನೂ ಅದ್ರ ಬಗ್ಗೆ ಅವರು ಯಾವುದೇ ಕ್ರಮ ತಗೊಂಡಿಲ್ಲ. ಮತ್ತು ನನಗೆ ಈಗ ಅದು ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಇಡೀ ರಾಜ್ಯದ ಜನತೆ ನನ್ನ ಬೆಂಬಲಕ್ಕೆ ಇದರ ನಾವು ವಿಶ್ವಾಸದಲ್ಲಿ ಸೊ ನನ್ನ ಹೋರಾಟನ ನಾನು ಮಾಡ್ತಾಯಿದ್ದೆ. ಹೌದು, ಲಿಖಿತವಾಗಿ ಅರ್ಜಿ ಕೊಟ್ಟು ಒಂದು ತಿಂಗಳ ಮೇಲೆ ಸಮಯ ಆಗಿದೆ. ಇಲ್ಲ ಸರ್, ಇವತ್ತರೆಗೂ ಅದ್ರ ಬಗ್ಗೆ ಕೊಟ್ಟಿಲ್ಲ. ಖಂಡಿತ ಅಲ್ಲ ಸರ್, ಇದುವರೆಗೂ ಯಾವುದೇ ರೀತಿ ಬೆದರಿಕೆ ಆಗಲಿ ಯಾವುದೇ ಒತ್ತಡ ಆಗಲಿ ಇದುವರೆಗೂ ಬಂದಿಲ್ಲ. ಇಲ್ಲ ಸರ್, ಯಾವುದೇ ರಕ್ಷಣೆ ಕೇಳಲ್ಲ. ಯಾಕೆಂದರೆ ಈಗ ಅವ್ರ ಮನಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಅವರು ಸಿದ್ದರಾಮಯ್ಯವ್ರ ಕೆಲಸ ಮಾಡೋರು ಅಂತೇಳಿ. ಸೊ ಅಂಥವ್ರು ರಕ್ಷಣೆ ಕೊಟ್ಟರೆ ಸೊ ಅವ್ರಿಗೆ ಅನುಕೂಲ ಆಗೋ ರೀತಿ ನಡ್ಕೊಳ್ತಾ ಹೊರತು ನನಗೆ ಅನುಕೂಲ ಆಗೋ ರೀತಿ ನಡ್ಕೊಳ್ತಾರೋ ನಂಬಿಕೆ ನನಗಿಲ್ಲ. ಕಾನೂನು ಹೋರಾಟ ಖಂಡಿತವೂ ಮುಂದುವರಿಯುತ್ತೆ. ಇದಕ್ಕೆ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗೋವರೆಗೂ ನಿಲ್ಲಲ್ಲ.